ವಿದ್ಯಾರ್ಥಿಗಳೇ ನಮಸ್ಕಾರ. SSLC ಸಮಾಜ ವಿಜ್ಞಾನ, SSLC ಸೋಷಿಯಲ್ ಸೈನ್ಸ್, ಮ್ಯಾಪ್ಸ್, ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪರೀಕ್ಷಾ ದೃಷ್ಟಿಯಿಂದ ನಕಾಶೆಯನ್ನು ರಚಿಸೋದು ಹೇಗೆ ಮತ್ತು ನಕಾಶೆಯಲ್ಲಿ ವಿವಿಧ ಸ್ಥಳಗಳನ್ನು ಅಥವಾ ನದಿಗಳನ್ನು ಅಥವಾ ಪ್ರಾಕೃತಿಕ ವಿಭಾಗಗಳನ್ನು ಗುರುತಿಸೋದು ಹೇಗೆ ಅಂತ ನೋಡೋಣ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ 10ನೇ ತರಗತಿ ಸಮಾಜ ವಿಜ್ಞಾನ ವಿಷಯದಲ್ಲಿ ನಕಾಶೆಗೆ ಅಂತಾನೆ 5 ಅಂಕಗಳನ್ನು ಮೀಸಲಿಡಲಾಗಿದೆ. ಇದು ಸುಲಭವಾಗಿ ಅಂಕಗಳನ್ನು ಗಳಿಸಬಹುದಾದಂತಹ ವಿಭಾಗವಾಗಿದ್ದು ಇದಕ್ಕೆ ನಾವು ಹೆಚ್ಚಿನ ಮಹತ್ವವನ್ನು ನೀಡಬೇಕು. ಹಾಗಾದರೆ ಆರಂಭಿಸೋಣ ಬನ್ನಿ. ಮೊದಲನೇದಾಗಿ ನಕಾಶೆಯನ್ನು ರಚಿಸೋದು ಹೇಗೆ ಅಂತ ನೋಡೋಣ. 2 ವಿಧಾನಗಳನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದು ಈ ರೀತಿಯಾಗಿ ಗೆರೆಗಳ ಮೂಲಕ ನಾವು ಭಾರತದ ನಕಾಶೆಯನ್ನು ಸುಲಭವಾಗಿ ರಚಿಸಬಹುದು. ಮೊದಲನೇ ಹಂತ ನೋಡ್ತಾ ಇದ್ದೀರಿ, ಇದು 2ನೇ ಹಂತ. 2 ಗೆರೆಗಳನ್ನು ನೀವು ಎಳೆದಿದ್ದೀರಿ. ನಂತರ ಇನ್ನೊಂದು ಗೆರೆ, ಇದು ಮುಂದಿನ ಹಂತ. ಈ ರೀತಿಯಾಗಿ ಗೆರೆಗಳನ್ನು ಎಳಿಬೇಕು. ನಂತರ ಕಾಶ್ಮೀರವನ್ನು ಇದರಲ್ಲಿ ಗುರುತಿಸಬೇಕು. ಇದಾದ ನಂತರ ನಾವು ಮುಂದಿನ ಹಂತವನ್ನು ನೋಡ್ತಾ ಇದ್ದೀವಿ, ಭಾರತದ ಈಶಾನ್ಯ ಭಾಗಗಳು. ಈ ರೀತಿಯಾಗಿ ಗೆರೆಗಳ ಮೂಲಕ ಈಶಾನ್ಯ ಭಾಗದ ರಾಜ್ಯಗಳನ್ನು ಗುರುತಿಸಬೇಕು. ಕೆಳಗೆ ನೀವು ನೋಡ್ತಾ ಇದ್ದೀರಿ, ಕನ್ಯಾಕುಮಾರಿ ಆ ಭಾಗವನ್ನು ನಾವು ಇಲ್ಲಿ ಗುರುತಿಸಿದ್ದೀವಿ. ಇದಾದ ನಂತರ ಗುಜರಾತನ್ನು ಗುರುತಿಸಬೇಕು. ಗುಜರಾತನ್ನು ನೀವೀಗ ಗುರುತಿಸಿದ್ದೀರಿ. ನಂತರ ಮಧ್ಯದ ಗೆರೆಗಳನ್ನು ಅಳಿಸಬೇಕು. ನೀವೀಗಾಗಲೇ ಏನು ಗೆರೆಗಳನ್ನು ಎಳೆದಿದ್ದೀರಿ ಆ ಮಧ್ಯದ ಗೆರೆಗಳನ್ನು ಅಳಿಸಬೇಕು. ಕೊನೆಯದಾಗಿ ಈಗಾಗಲೇ ಗುರುತಿಸಿದ ಗೆರೆಗಳ ಮೇಲೆ ಮತ್ತೊಂದು ಗೆರೆಗಳನ್ನು ಎಳಿತಾ ಹೋಗಬೇಕು. ಒಂದು ಗೆರೆಯನ್ನು ಎಳೆದಿದ್ದೀರಿ, ಇನ್ನೊಂದು ಗೆರೆಯನ್ನು ಎಳಿಬೇಕು. ಕೊನೆಯ ಹಂತದಲ್ಲಿ ನಾವು ಈಗಾಗಲೇ ಏನು ಗೆರೆಗಳನ್ನು ಎಳೆದಿದ್ದೇವೋ ಆ ಎಲ್ಲ ಗೆರೆಗಳನ್ನು ಅಳಿಸ್ತಾ ಹೋಗಬೇಕು. ಅಳಿಸಿದ ಮೇಲೆ ನಮಗೆ ಈ ರೀತಿಯಾದಂತಹ ಭಾರತದ ನಕಾಶೆ ಸಿದ್ಧವಾಗುತ್ತೆ. ಇದು ಒಂದು ವಿಧಾನ. ಇದು ಸ್ವಲ್ಪ ಕಷ್ಟ ಅನಿಸ್ಬೋದು ನಿಮಗೆ. ಇನ್ನೊಂದು ಸುಲಭವಾದ ವಿಧಾನವನ್ನು ನೋಡೋಣ. ಭಾರತದ ನಕಾಶೆಯನ್ನು ರಚಿಸುವ 2ನೇ ವಿಧಾನವನ್ನು ನೋಡೋಣ. ಮೊದಲನೇದಾಗಿ ನೀವು ಗುಜರಾತ್ನಿಂದ ಆರಂಭಿಸಿ ಕೋಲ್ಕತ್ತಾದವರೆಗೆ ತಂದು ನಿಲ್ಲಿಸಬೇಕು. ಇದು ಮೊದಲನೇ ಹಂತ. ಕೋಲ್ಕತ್ತಾದಿಂದ ಆರಂಭಿಸಿ ಈಶಾನ್ಯ ರಾಜ್ಯಗಳನ್ನು ನೀವು ಗುರುತಿಸಬೇಕು. ಹೀಗೆ ಕೋಲ್ಕತ್ತಾದಿಂದ ಆರಂಭ ಆಯಿತು, ಈಶಾನ್ಯ ರಾಜ್ಯಗಳೆಲ್ಲವನ್ನು ಗುರುತಿಸಿದ್ದೀರಿ. ಮುಂದಿನ ಹಂತದಲ್ಲಿ ನೀವು ಈಶಾನ್ಯ ರಾಜ್ಯಗಳಿಂದ ಆರಂಭಿಸಿ ಇದನ್ನು ಕಾಶ್ಮೀರಕ್ಕೆ ತಂದು ನಿಲ್ಲಿಸಬೇಕು. ಇದು ಮುಂದಿನ ಹಂತ. ಇನ್ನು ಕೊನೆಯ ಹಂತ ಕಾಶ್ಮೀರದಿಂದ ಆರಂಭಿಸಿ ಇದನ್ನು ಗುಜರಾತ್ಗೆ ತಂದು ನಿಲ್ಲಿಸಬೇಕು. ಹೀಗೆ ಈ ವಿಧಾನಗಳ ಮೂಲಕವೂ ಸಹ ನಾವು ಸಮಾಜ ವಿಜ್ಞಾನ ವಿಷಯದಲ್ಲಿ ನಕಾಶೆಯನ್ನು ಸುಲಭವಾಗಿ ರಚಿಸ್ಬೋದು. ಹಾಗಾದರೆ ಪರೀಕ್ಷಾ ದೃಷ್ಟಿಯಿಂದ ಯಾವ ರೀತಿಯ ಸ್ಥಳಗಳನ್ನು, ನದಿಗಳನ್ನು, ಬಂದರುಗಳನ್ನು, ಸ್ವಾಭಾವಿಕ ಪ್ರದೇಶಗಳನ್ನು ಕೇಳಲಾಗುತ್ತೆ ಅನ್ನೋದನ್ನು ನಾವೀಗ ನೋಡೋಣ ಬನ್ನಿ. ಮೊದಲನೇದಾಗಿ ಇಂದಿರಾ ಪಾಯಿಂಟ್, ಇಂದಿರಾ ಕೋಲ್, ಕರ್ಕಾಟಕ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ ಉತ್ತರ ಅಕ್ಷಾಂಶ, 82.5 ಡಿಗ್ರಿ ಪೂರ್ವ ರೇಖಾಂಶ, ಪಾಕ್ ಜಲಸಂಧಿ, ಮನ್ನಾರ್ ಖಾರಿ. Indira Point, Indira Col, the Tropic of Cancer. It is also known as 23.5 degree north latitude, 82.5 degree east longitude, Park Strait, Gulf of Mannar. ಇವುಗಳನ್ನು ನಾವು ಭಾರತದ ನಕಾಶೆಯಲ್ಲಿ ಒಂದೊಂದಾಗಿ ಗುರುತಿಸ್ತಾ ಹೋಗೋಣ. ಮೊದಲನೇದಾಗಿ ಇಂದಿರಾ ಪಾಯಿಂಟ್. ಇಂದಿರಾ ಪಾಯಿಂಟ್ ಈ ಭಾಗದಲ್ಲಿ ಬರುತ್ತೆ. ಇದು ಇಂದಿರಾ ಪಾಯಿಂಟ್.
ಇನ್ನೊಂದು ಇಂದಿರಾ ಕೋಲ್. ಇಂದಿರಾ ಪಾಯಿಂಟ್ ಮತ್ತು ಇಂದಿರಾ ಕೋಲ್ ನಡುವೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಇಂದಿರಾ ಕೋಲ್ ಬರೋದು ಜಮ್ಮು ಕಾಶ್ಮೀರದಲ್ಲಿ ಕಾಣಿಸ್ತಿದೆಯಲ್ಲ, ಕಾಶ್ಮೀರದ ಈ ಭಾಗದಲ್ಲಿ ನಾವು ಇಂದಿರಾ ಕೋಲನ್ನು ಕಾಣ್ತೀವಿ. ಡಿಗ್ರಿ ಪೂರ್ವ ರೇಖಾಂಶ, 82.5 ಡಿಗ್ರಿ ಈಸ್ಟ್ ಲಾಂಗಿಟ್ಯೂಡ್. ಇದನ್ನು ನಾವು ಹೀಗೆ ಗುರುತಿಸಬೇಕು, 82.5 ಡಿಗ್ರಿ ಈಸ್ಟ್ ಲಾಂಗಿಟ್ಯೂಡ್. ಕರ್ಕಾಟಕ ಸಂಕ್ರಾಂತಿ ವೃತ್ತ, 23.5 ಡಿಗ್ರಿ ಉತ್ತರ ಅಕ್ಷಾಂಶ, the Tropic of Cancer. It is also known as 23.5 degree north latitude. ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವಂತಹದ್ದಿದು. ಪಾಕ್ ಜಲಸಂಧಿ ಈ ಭಾಗದಲ್ಲಿ ಬರುತ್ತೆ. ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ನಾವು ಪಾಕ್ ಜಲಸಂಧಿಯನ್ನು ಕಾಣ್ತೀವಿ. ಪಾಕ್ ಸ್ಟ್ರೇಟ್ ಅನ್ನ ನೀವು ಇಲ್ಲಿ ಗುರುತಿಸಬೇಕು. ಮನ್ನಾರ್ ಖಾರಿ, ಗಲ್ಫ್ ಆಫ್ ಮನ್ನಾರ್. ಮನ್ನಾರ್ ಖಾರಿ ಪಾಕ್ ಜಲಸಂಧಿ ಹತ್ರನೇ ಬರುತ್ತೆ. ಇದು ಮನ್ನಾರ್ ಖಾರಿ. ಇನ್ನು ಭಾರತದ ಕೆಲವು ಪ್ರಾಕೃತಿಕ ವಿಭಾಗಗಳ ಬಗ್ಗೆಗೂ ಸಹ ನಾವು ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ನಿರೀಕ್ಷಿಸಬಹುದು. ಹಿಮಾಲಯ ಪರ್ವತಗಳು, ಉತ್ತರದ ಮೈದಾನ, ಪರ್ಯಾಯ ಪ್ರಸ್ಥಭೂಮಿ, ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ಪಶ್ಚಿಮ ಕರಾವಳಿ, ಪೂರ್ವ ಕರಾವಳಿ, ಅರಾವಳಿ ಪ್ರದೇಶ, ದ ಹಿಮಾಲಯನ್ ಮೌಂಟೇನ್, ದ ನಾರ್ದರ್ನ್ ಗ್ರೇಟ್ ಪ್ಲೇನ್, ದ ಪೆನಿನ್ಸುಲಾರ್ ಪ್ಲಾಟ್ಯೂ, the Western Ghats, the Eastern Ghats, the Western Coastal Plains, the Eastern Coastal Plains, the Aravalli Range. ಇದರ ಜೊತೆಗೆ ಮಾಳ್ವಾ ಪ್ರಸ್ಥಭೂಮಿ, ಛೋಟಾ ನಾಗ್ಪುರ ಪ್ರಸ್ಥಭೂಮಿ, ವಿಂಧ್ಯ ಶ್ರೇಣಿ, ಸಾತ್ಪುರ ಶ್ರೇಣಿ, ಮಾಳ್ವಾ ಪ್ಲಾಟ್ಯೂ, ಛೋಟಾ ನಾಗ್ಪುರ್ ರೇಂಜಸ್, ದ ವಿಂಧ್ಯ ರೇಂಜ್, ಸಾತ್ಪುರ ರೇಂಜ್. ಈ ರೀತಿಯಾದಂತಹ ಪ್ರಾಕೃತಿಕ ವಿಭಾಗಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನಾವು ಪರೀಕ್ಷೆಯಲ್ಲಿ ನಿರೀಕ್ಷಿಸಬಹುದು. ಹಾಗಾದರೆ ಈ ಸ್ಥಳಗಳನ್ನು, ಈ ಪ್ರಾಕೃತಿಕ ವಿಭಾಗಗಳನ್ನು ಭಾರತದ ನಕಾಶೆಯಲ್ಲಿ ಒಂದೊಂದಾಗಿ ಗುರುತಿಸ್ತಾ ಹೋಗೋಣ. ಮೊದಲನೇದಾಗಿ ಹಿಮಾಲಯ ಪರ್ವತಗಳು, ದಿ ಹಿಮಾಲಯನ್ ಮೌಂಟೇನ್. ಈ ಭಾಗದಲ್ಲಿ ನಾವು ಗುರುತಿಸಬೇಕಾಗುತ್ತೆ ಹಿಮಾಲಯ ಪರ್ವತಗಳು. ನೋಡಿದ್ರಲ್ಲ, ಇದು ಹಿಮಾಲಯ ಪರ್ವತಗಳು. ಇನ್ನೊಂದು ದ ನಾರ್ದರ್ನ್ ಗ್ರೇಟ್ ಪ್ಲೇನ್ ಅಥವಾ ಉತ್ತರದ ಮೈದಾನ. ನಾರ್ದರ್ನ್ ಗ್ರೇಟ್ ಪ್ಲೇನ್, ಇಟ್ ಕಮ್ಸ್ ಬಿಟ್ವೀನ್ ಹಿಮಾಲಯನ್ ಮೌಂಟೇನ್ ಆ್ಯಂಡ್ ದಿ ಡೆಕ್ಕನ್ ಪ್ಲಾಟ್ಯೂ. ಈ ಭಾಗದಲ್ಲಿ ಹಿಮಾಲಯ ಪರ್ವತಗಳು ಮತ್ತು ಪರ್ಯಾಯ ಪ್ರಸ್ಥಭೂಮಿಯ ನಡುವೆ ನಾವು ಉತ್ತರದ ಮೈದಾನಗಳನ್ನು ಕಾಣ್ತೀವಿ. ನೆಕ್ಸ್ಟ್ ಒನ್, ಪರ್ಯಾಯ ಪ್ರಸ್ಥಭೂಮಿ, ದ ಪೆನಿನ್ಸುಲಾರ್ ಪ್ಲಾಟ್ಯೂ. ಈ ಭಾಗದಲ್ಲಿ ನಾವು ಪೆನಿನ್ಸುಲಾರ್ ಪ್ಲಾಟ್ಯೂ ಅನ್ನು ಗುರುತಿಸಬೇಕು. ಇದು ಪೆನಿನ್ಸುಲಾರ್ ಪ್ಲಾಟ್ಯೂ ಅಥವಾ ಪರ್ಯಾಯ ಪ್ರಸ್ಥಭೂಮಿ. ಪಶ್ಚಿಮ ಘಟ್ಟಗಳು, ದ ವೆಸ್ಟರ್ನ್ ಘಾಟ್ಸ್. ಪಶ್ಚಿಮ ಘಟ್ಟಗಳು ಅಂದಾಗ ಪರ್ಯಾಯ ಪ್ರಸ್ಥಭೂಮಿ ಮತ್ತು ಪಶ್ಚಿಮ ಕರಾವಳಿಯ ನಡುವೆ ಕಂಡುಬರುತ್ತವೆ. ಈ ಭಾಗದಲ್ಲಿ ನಾವು ಪಶ್ಚಿಮ ಘಟ್ಟಗಳನ್ನು ಗುರುತಿಸಬೇಕು. ಇವುಗಳು ಪಶ್ಚಿಮ ಘಟ್ಟಗಳು ಅಥವಾ ದ ವೆಸ್ಟರ್ನ್ ಘಾಟ್ಸ್.
ಇನ್ನು ಪೂರ್ವಘಟ್ಟಗಳು. ಪೂರ್ವಘಟ್ಟಗಳು ಪರ್ಯಾಯ ಪ್ರಸ್ಥಭೂಮಿ ಮತ್ತು ಪೂರ್ವ ಕರಾವಳಿಯ ಮಧ್ಯೆ ಕಂಡುಬರುತ್ತವೆ. ಈ ಭಾಗದಲ್ಲಿ ನಾವು ಪೂರ್ವಘಟ್ಟಗಳನ್ನು ಗುರುತಿಸಬೇಕು. ಇನ್ನೊಂದು ಪಶ್ಚಿಮ ಕರಾವಳಿ, ದ ವೆಸ್ಟರ್ನ್ ಕೋಸ್ಟಲ್ ಪ್ಲೇನ್ಸ್. The Western coastal plains are located between Western Ghats and Arabian Sea. ಪಶ್ಚಿಮ ಘಟ್ಟಗಳು ಮತ್ತು ಅರಬ್ಬಿ ಸಮುದ್ರದ ನಡುವೆ ನಾವು ಪಶ್ಚಿಮ ಕರಾವಳಿಯನ್ನು ಕಾಣ್ತೀವಿ. ಇದು ಪಶ್ಚಿಮ ಕರಾವಳಿ. ಅದೇ ರೀತಿಯಾಗಿ ಪೂರ್ವ ಕರಾವಳಿ. ಪೂರ್ವ ಕರಾವಳಿ ಬಂಗಾಳ ಕೊಲ್ಲಿ ಮತ್ತು ಪೂರ್ವ ಘಟ್ಟಗಳ ನಡುವೆ ಕಂಡುಬರುತ್ತವೆ. ದಿ ಈಸ್ಟರ್ನ್ ಕೋಸ್ಟಲ್ ಪ್ಲೇನ್ಸ್. ಅರಾವಳಿ ಪ್ರದೇಶ, ದಿ ಅರಾವಳಿ ರೇಂಜ್. ಈ ಭಾಗದಲ್ಲಿ ನಾವು ಅರಾವಳಿ ಪ್ರದೇಶವನ್ನು ಕಾಣ್ತೀವಿ. ಮಾಳ್ವಾ ಪ್ರಸ್ಥಭೂಮಿ, ಮಾಳ್ವಾ ಪ್ಲಾಟ್ಯೂ. ಇದು ಮಾಳ್ವಾ ಪ್ಲಾಟ್ಯೂ. ಛೋಟಾ ನಾಗ್ಪುರ ಪ್ರಸ್ಥಭೂಮಿ, ಛೋಟಾ ನಾಗ್ಪುರ್ ರೇಂಜಸ್. ಇದನ್ನ ಇಲ್ಲಿ ಗುರುತಿಸಬೇಕು. ಛೋಟಾ ನಾಗ್ಪುರ ಪ್ರಸ್ಥಭೂಮಿ. ವಿಂಧ್ಯ ಶ್ರೇಣಿ, ದ ವಿಂಧ್ಯ ರೇಂಜ್. ಈ ಭಾಗದಲ್ಲಿ ನಾವು ವಿಂಧ್ಯ ಶ್ರೇಣಿಗಳನ್ನು ಕಾಣಬಹುದು. ಹಾಗೆ ಸಾತ್ಪುರ ಶ್ರೇಣಿ, ಸಾತ್ಪುರ ರೇಂಜ್. ಈ ಭಾಗದಲ್ಲಿ ನಾವು ಸಾತ್ಪುರ ಶ್ರೇಣಿಗಳನ್ನು ಕಾಣಬಹುದು. ಇವೆಲ್ಲವುಗಳು ಭಾರತದ ಪ್ರಾಕೃತಿಕ ವಿಭಾಗಗಳಿಗೆ ಸಂಬಂಧಪಟ್ಟಂಥವುಗಳು. ಇನ್ನು ಭಾರತದ ನದಿಗಳ ಬಗ್ಗೆ ಪರೀಕ್ಷೆಯಲ್ಲಿ ನಾವು ಪ್ರಶ್ನೆಯನ್ನು ನಿರೀಕ್ಷಿಸಬಹುದು. ಯಾವುದಾದ್ರೂ ಒಂದು ನದಿಯನ್ನು ಕೊಟ್ಟು ಅದನ್ನು ಭಾರತದ ನಕಾಶೆಯಲ್ಲಿ ಗುರುತಿಸಿ ಅಂತ ಹೇಳ್ತಾರೆ. ಸಿಂಧೂ ನದಿ, ಗಂಗಾ ನದಿ, ಬ್ರಹ್ಮಪುತ್ರ ನದಿ, ಮಹಾನದಿ, ಗೋದಾವರಿ ನದಿ, ಕೃಷ್ಣಾ ನದಿ, ಕಾವೇರಿ, ನರ್ಮದಾ, ತಾಪಿ. ದಿ ಇಂಡಸ್, ದ ಗಂಗಾ, ದ ಬ್ರಹ್ಮಪುತ್ರ, ದ ಮಹಾನದಿ, ದ ಗೋದಾವರಿ, ದ ಕೃಷ್ಣ, ದ ಕಾವೇರಿ, ದ ನರ್ಮದಾ, ದ ತಾಪಿ. ಈ ನದಿಗಳನ್ನು ಭಾರತದ ನಕಾಶೆಯಲ್ಲಿ ಹೇಗೆ ಗುರುತಿಸಬಹುದು ಅನ್ನೋದನ್ನು ನಾವೀಗ ನೋಡೋಣ. ಮೊದಲನೇದಾಗಿ ಸಿಂಧೂ ನದಿ, ದಿ ರಿವರ್ ಇಂಡಸ್. ಸಿಂಧೂ ನದಿ ಇಲ್ಲಿ ಬರುತ್ತೆ. ಇದು ಸಿಂಧೂ ನದಿ. ಗಂಗಾ ನದಿ, ದ ಗಂಗಾ. ಇದು ಗಂಗಾ ನದಿ. ಬ್ರಹ್ಮಪುತ್ರ ನದಿ, ದ ಬ್ರಹ್ಮಪುತ್ರ. ಈ ಭಾಗದಲ್ಲಿ ನಾವು ಬ್ರಹ್ಮಪುತ್ರ ನದಿಯನ್ನು ಗುರುತಿಸಬೇಕು. ಮಹಾನದಿ, ದ ಮಹಾನದಿ. ಇದು ಮಹಾನದಿ. ಗೋದಾವರಿ ನದಿ, ದ ಗೋದಾವರಿ. ಗೋದಾವರಿ ನದಿಯನ್ನ ಕಾಣ್ತಾ ಇದ್ದೀರಿ. ಇದು ಗೋದಾವರಿ ನದಿ. ಕೃಷ್ಣಾ ನದಿ, ದ ಕೃಷ್ಣ.
ಕೃಷ್ಣಾ ನದಿಯನ್ನು ನಾವು ಹೀಗೆ ಗುರುತಿಸಬೇಕು. ಕಾವೇರಿ, ಕಾವೇರಿ ನದಿಯನ್ನು ನಾವಿಲ್ಲಿ ಗುರುತಿಸಬೇಕು. ಇದು ನರ್ಮದಾ ನದಿ, ನರ್ಮದಾ ಕಾಣಿಸ್ತೈತೆ ನೋಡಿ. ನರ್ಮದಾ ನದಿಯನ್ನು ನಾವು ಸುಲಭವಾಗಿ ಗುರುತಿಸಬಹುದು. ಉಳಿದ ಎಲ್ಲ ನದಿಗಳಿಗೆ ಹೋಲಿಸಿದರೆ ನರ್ಮದಾ ನದಿಯನ್ನು ನಾವು ಸುಲಭವಾಗಿ ಗುರುತಿಸಬಹುದು. ನರ್ಮದಾ ನದಿಯನ್ನು ಗುರುತಿಸುವುದಕ್ಕೆ ಗೊತ್ತಿದ್ರೆ ನಾವು ಮತ್ತೊಂದು ನದಿಯನ್ನು ಸುಲಭವಾಗಿ ಗುರುತಿಸಬಹುದು. ಅದು ತಾಪಿ ನದಿ, ತಾಪಿ. ಯಾಕೆ ಅಂದರೆ ನರ್ಮದಾ ನದಿಯ ಪಕ್ಕದಲ್ಲೇ ನಾವು ತಾಪಿ ನದಿಯನ್ನು ಗುರುತಿಸಬಹುದು. ಸ್ವಲ್ಪ ಕೆಳಗಡೆ ಗುರುತಿಸಿದರೆ ಸುಲಭವಾಗಿ ಅಂಕಗಳನ್ನು ಪಡ್ಕೋಬಹುದು. ತಾಪಿ ನದಿ. ಇವೆಲ್ಲವುಗಳು ನದಿಗಳಿಗೆ ಸಂಬಂಧಿಸಿದ ಅಂಶಗಳಾದರೆ, ಇನ್ನು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು, ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನಾವು ನಿರೀಕ್ಷಿಸ್ಬೋದು. ಅದು ಬಾಕ್ರಾನಂಗಲ್, ಕೋಸಿ, ದಾಮೋದರ ಕಣಿವೆ ಇರ್ಬೋದು, ಹೀರಾಕುಡ್, ಕೃಷ್ಣಾ ಮೇಲ್ದಂಡೆ, ನಾಗಾರ್ಜುನ ಸಾಗರ, ತುಂಗಭದ್ರಾ ಅಥವಾ ರಿಹಾಂಡ್ ಇರ್ಬೋದು. ಬಾಕ್ರಾನಂಗಲ್, ಕೋಸಿ, ದಾಮೋದರ್ ವ್ಯಾಲಿ, ಹೀರಾಕುಡ್, ಅಪ್ಪರ್ ಕೃಷ್ಣಾ, ನಾಗಾರ್ಜುನ, ತುಂಗಭದ್ರಾ ಆ್ಯಂಡ್ ರಿಹಾಂಡ್. ಇವುಗಳನ್ನು ನಾವು ಭಾರತದ ನಕಾಶೆಯಲ್ಲಿ ಹೇಗೆ ಗುರುತಿಸಬಹುದು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಬಾಕ್ರಾನಂಗಲ್ ನೋಡಿ. ಬಾಕ್ರಾನಂಗಲ್ ಇಲ್ಲಿ ಬರುತ್ತೆ. ಬಾಕ್ರಾನಂಗಲ್ ಇನ್ನೊಂದು ಕೋಸಿ ನದಿ, ಬಿಹಾರದ ಕಣ್ಣೀರಿನ ನದಿ, ದಿ ಸ್ಯಾರೋ ಆಫ್ ಬಿಹಾರ್ ಅಂತ ಕೋಸಿ ನದಿಯನ್ನು ಕರೆಯಲಾಗುತ್ತೆ. ಕೋಸಿ ನದಿ ಇಲ್ಲಿ ಬರುತ್ತೆ. ದಾಮೋದರ ಕಣಿವೆ, ದಾಮೋದರ ವ್ಯಾಲಿ. ಈ ಭಾಗದಲ್ಲಿ ನಾವು ದಾಮೋದರ ವ್ಯಾಲಿಯನ್ನು ಗುರುತಿಸಬೇಕು. ಹೀರಾಕುಡ್, ಇದು ಹೀರಾಕುಡ್. ಕೃಷ್ಣಾ ಮೇಲ್ದಂಡೆ, ಅಪ್ಪರ್ ಕೃಷ್ಣಾ ಕಾಣಿಸ್ತಿದೆ ನೋಡಿ. ಅಪ್ಪರ್ ಕೃಷ್ಣಾ, ಕೃಷ್ಣಾ ಮೇಲ್ದಂಡೆ. ನಾಗಾರ್ಜುನ ಸಾಗರ, ಇದು ನಾಗಾರ್ಜುನ ಸಾಗರ. ತುಂಗಭದ್ರಾ, ತುಂಗಭದ್ರಾ ಯೋಜನೆ ಈ ಭಾಗದಲ್ಲಿ ನಾವು ಗುರುತಿಸಬೇಕು. ರಿಹಾಂಡ್, ಇದು ರಿಹಾಂಡ್. ಹೀಗೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಅಥವಾ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆಗಳನ್ನು ನಿರೀಕ್ಷಿಸಬಹುದು. ಇನ್ನು ಭಾರತದ ಬಂದರುಗಳನ್ನು ನಾವು ನೋಡೋದಾದರೆ, ದಿ ಇಂಪಾರ್ಟೆಂಟ್ ಪೋರ್ಟ್ಸ್ ಆಫ್ ಇಂಡಿಯಾ, ಕಾಂಡ್ಲಾ, ಮುಂಬೈ, ನವಶಿವ, ಮರ್ಮಗೋವಾ, ಮಂಗಳೂರು, ಕೊಚ್ಚಿ ಪ್ರಮುಖವಾದ ಬಂದರುಗಳು. ಭಾರತದ ಪಶ್ಚಿಮ ಭಾಗದಲ್ಲಿ ಕಂಡುಬರುವ ಬಂದರುಗಳು, ದ ಪೋರ್ಟ್ಸ್ ವಿಚ್ ಆರ್ ಲೊಕೇಟೆಡ್ ಆನ್ ದ ವೆಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾ. ಹಾಗೆ ಪೂರ್ವ ಭಾಗದ ಬಂದರುಗಳು, ದ ಪೋರ್ಟ್ಸ್ ವಿಚ್ ಆರ್ ಲೊಕೇಟೆಡ್ ಆನ್ ದ ಈಸ್ಟರ್ನ್ ಪಾರ್ಟ್ಸ್ ಆಫ್ ಇಂಡಿಯಾ, ಲೈಕ್ ತೂತುಕುಡಿ, ಚೆನ್ನೈ, ಎನ್ನೂರ್, ವಿಶಾಖಪಟ್ಟಣ, ಪಾರದೀಪ್, ಹಾಲ್ದಿಯಾ, ಕೋಲ್ಕತ್ತಾ, ಟುಟಿಕಾರಿನ್, ಚೆನ್ನೈ, ಎಣ್ಣೂರ್, ವಿಶಾಖಪಟ್ಟಣಂ,
ಪಾರದೀಪ್, ಹಾಲ್ದಿಯಾ, ಕೋಲ್ಕತ್ತಾ. ಇವುಗಳನ್ನು ನಾವು ಈಗ ಭಾರತದ ನಕಾಶೆಯಲ್ಲಿ ಹೇಗೆ ಗುರುತಿಸಬಹುದು ಅನ್ನೋದನ್ನು ನೋಡೋಣ. ಬಂದರುಗಳನ್ನು ನಾವು ಗುರುತಿಸುವ ಸಂದರ್ಭದಲ್ಲಿ ಗೆರೆ ಮೇಲೆ ಗುರುತಿಸಬೇಕು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಮೊದಲನೇದಾಗಿ ಕಾಂಡ್ಲಾ, ಗುಜರಾತಲ್ಲಿ ಕಂಡು ಬರುತ್ತೆ. ಕಾಂಡ್ಲಾ. ಎರಡನೇದು ಮುಂಬೈ. ಮುಂಬೈಯನ್ನು ಸುಲಭವಾಗಿ ನಾವು ಗುರುತಿಸ್ತೀವಿ. ಮುಂಬೈ. ಮುಂಬೈ ಬಂದರಿನ ಪಕ್ಕದಲ್ಲೇ ಒಂದು ಬರುತ್ತೆ, ಅದು ನವಶೇವ. ಕಾಣಿಸ್ತಿದೆ ನೋಡಿ, ಇದು ನವಶೇವ. ಮರ್ಮಗೋವಾ. ಇದು ಮರ್ಮಗೋವಾ. ಮರ್ಮಗೋವಾದ ನಂತರ ಸ್ವಲ್ಪ ಕೆಳಗೆ ಬಂದರೆ ನಮಗೆ ಮಂಗಳೂರು ಕಾಣುತ್ತೆ. ಮಂಗಳೂರು. ಇದು ಮಂಗಳೂರು ಬಂದರು. ಮಂಗಳೂರು ಬಂದರ ಕೆಳಗಡೆ ಕೊಚ್ಚಿ. ಇನ್ನು ಕೆಳಗಡೆ ನಾವು ಗುರುತಿಸಿದರೆ ಅದು ಕೊಚ್ಚಿ. ಕೊಚ್ಚಿ ಬಂದರು. ಇವೆಲ್ಲವುಗಳು ಪಶ್ಚಿಮ ತೀರದ ಬಂದರುಗಳು. ಇನ್ನು ಪೂರ್ವ ತೀರದ ಬಂದರುಗಳಲ್ಲಿ ತೂತುಕುಡಿ, ಟ್ಯುಟಿಕಾರಿನ್, ಈಸ್ಟರ್ನ್ ಪೋರ್ಟ್ಸ್. ತೂತುಕುಡಿ ಅಥವಾ ಟ್ಯುಟಿಕಾರಿನ್. ಇನ್ನು ಸ್ವಲ್ಪ ಮೇಲೆ ಹೋದರೆ ನಮಗೆ ಚೆನ್ನೈ ಸಿಗುತ್ತೆ. ಚೆನ್ನೈ ತಮಿಳುನಾಡಲ್ಲಿ ಕಂಡು ಬರುವಂತಹದ್ದು. ಚೆನ್ನೈ. ಇನ್ನೊಂದು ಎಣ್ಣೂರ್. ಎಣ್ಣೂರ್. ಎಣ್ಣೂರ್ ಆದಮೇಲೆ ಆಂಧ್ರ ಪ್ರದೇಶದಲ್ಲಿ ವಿಶಾಖಪಟ್ಟಣಂ. ವಿಶಾಖಪಟ್ಟಣಂ. ಇದು ವಿಶಾಖಪಟ್ಟಣ ಬಂದರು. ಪಾರದೀಪ್. ಪಾರದೀಪ್ ಕಾಣಿಸ್ತಿದೆ ನೋಡಿ, ಪಾರದೀಪ್. ಹಾಲ್ದಿಯಾ. ಕೋಲ್ಕತ್ತಾ ಬಂದರಿನ ಸಮೀಪದಲ್ಲೇ ಕಂಡುಬರುವಂತಹದ್ದು ಹಾಲ್ದಿಯಾ. ಕೊನೆಯದಾಗಿ ಕೋಲ್ಕತ್ತಾ. ಕೋಲ್ಕತ್ತಾ ಬಂದರು. ಹೀಗೆ ಪೂರ್ವ ತೀರದ ಮತ್ತು ಪಶ್ಚಿಮ ತೀರದ ಬಂದರುಗಳನ್ನು ಭಾರತದ ನಕಾಶೆಯಲ್ಲಿ ಗುರುತಿಸುವುದನ್ನು ನಾವು ಅಭ್ಯಾಸ ಮಾಡಬೇಕು. ಇವುಗಳ ಜೊತೆಗೆ ಇವುಗಳನ್ನೆಲ್ಲವನ್ನು ಸೇರಿಸಿ ನಾವು ಒಂದು ನಕಾಶೆಯಲ್ಲಿ ಒಟ್ಟಿಗೆ ನೋಡೋದಾದರೆ ಈ ರೀತಿಯ ಕಾಣಿಸುತ್ತೆ. ಅದು ಕಾಂಡ್ಲಾ, ಮುಂಬೈ, ನವಸೇವಾ, ಮರ್ಮಗೋವಾ, ಮಂಗಳೂರು, ಕೊಚ್ಚಿ, ತೂತುಕುಡಿ, ಚೆನ್ನೈ, ಎಣ್ಣೂರ್, ವಿಶಾಖಪಟ್ಟಣ, ಪಾರದೀಪ್, ಹಾಲ್ದಿಯಾ ಮತ್ತು ಕೋಲ್ಕತ್ತಾ. ಎಲ್ಲೂ ಗೆರೆ ಮೇಲೆ ಇದೆ ನೋಡಿ, ಇದನ್ನು ನಾವಿಲ್ಲಿ ಗಮನಿಸಬೇಕು. ಇವುಗಳ ಜೊತೆಗೆ ಇನ್ನೂ ಅನೇಕ ನದಿಗಳು, ಪ್ರದೇಶಗಳನ್ನು ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಅವುಗಳನ್ನು ಈಗ ನೋಡೋಣ. ಬಾಂಬೆ ಹೈ, ದಿಗ್ಬಾಯ್, ಸೂರತ್, ಸಹರಾ ವಿಮಾನ ನಿಲ್ದಾಣ, ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ, ಅಂಕಲೇಶ್ವರ, ಭದ್ರಾವತಿ, ದೆಹಲಿ ಮತ್ತು ಅಮೃತಸರ. ಬಾಂಬೆ ಹೈ,
ದಿಗ್ಬಾಯ್, ಸೂರತ್, ಸಹಾರಾ ಏರ್ಪೋರ್ಟ್, ಇಂದಿರಾ ಗಾಂಧಿ ಏರ್ಪೋರ್ಟ್, ಅಂಕಲೇಶ್ವರ, ಭದ್ರಾವತಿ, ಡೆಲ್ಲಿ ಆ್ಯಂಡ್ ಅಮೃತಸರ್. ಇವುಗಳನ್ನು ಭಾರತದ ನಕಾಶೆಯಲ್ಲಿ ಈಗ ಒಂದೊಂದಾಗಿ ಗುರುತಿಸ್ತಾ ಹೋಗೋಣ. ಮೊದಲನೇದಾಗಿ ಬಾಂಬೆ ಹೈ. ಬಾಂಬೆ ಹೈ ಮತ್ತು ಮುಂಬೈ ಎರಡು ಒಂದೇ ಜಾಗದಲ್ಲಿ ಬರಲ್ಲ, ಅದನ್ನು ಗಮನಿಸಬೇಕು. ಬಾಂಬೆ ಹೈ ಇದನ್ನು ನಾವು ಅರಬ್ಬಿ ಸಮುದ್ರದಲ್ಲಿ ಗುರುತಿಸಬೇಕಾಗತ್ತೆ. ಬಾಂಬೆ ಹೈ. ದಿಗ್ಬಾಯ್. ದಿಗ್ಬಾಯ್ ನೋಡಿ, ಇದು ದಿಗ್ಬಾಯ್. ಸೂರತ್. ಸೂರತ್ ಕಾಣಿಸ್ತಿದೆ ನೋಡಿ, ಇದು ಸೂರತ್. ಸಹಾರಾ ವಿಮಾನ ನಿಲ್ದಾಣ, ಸಹಾರಾ ಏರ್ಪೋರ್ಟ್. ಸಹಾರಾ ಏರ್ಪೋರ್ಟ್ ಅಂದಾಗ ನಮಗೆ ನೆನಪಾಗೋದು ಯಾವುದು? ಮುಂಬೈ. ಮುಂಬೈಯಲ್ಲಿ ಇದು ಕಂಡು ಬರುತ್ತೆ. ಸಹಾರಾ ಏರ್ಪೋರ್ಟ್ ಈಸ್ ಲೊಕೇಟೆಡ್ ಇನ್ ಮುಂಬೈ. ಆದುದರಿಂದ ನಾವು ಮುಂಬೈಯನ್ನು ಗುರುತಿಸಬೇಕು. ಅಂಕಲೇಶ್ವರ. ಅಂಕಲೇಶ್ವರ. ಭದ್ರಾವತಿ ಕರ್ನಾಟಕದಲ್ಲಿರೋದು ಭದ್ರಾವತಿ. ಇದು ಭದ್ರಾವತಿ. ದೆಹಲಿ. ಡೆಲ್ಲಿ, ದ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ. ಭಾರತದ ರಾಜಧಾನಿ ದೆಹಲಿ. ಇಲ್ಲಿ ನಾವು ದೆಹಲಿಯನ್ನು ಗುರುತಿಸಬೇಕು. ಅಮೃತಸರ್. ಇದು ಅಮೃತಸರ್. ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ, ಇಂದಿರಾ ಗಾಂಧಿ ಏರ್ಪೋರ್ಟ್. ಇದು ಕಂಡುಬರುವುದು ದೆಹಲಿಯಲ್ಲಿ. ಹೀಗಾಗಿ ನಾವು ದೆಹಲಿಯನ್ನು ಇಲ್ಲಿ ಗುರುತಿಸಬೇಕು. ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ. ಹೀಗೆ ಪರೀಕ್ಷೆಯಲ್ಲಿ ಪ್ರಾಕೃತಿಕ ವಿಭಾಗಗಳು, ಫಿಸಿಕಲ್ ಫೀಚರ್ಸ್, ನದಿಗಳು, ರಿವರ್ಸ್, ಸ್ಥಳಗಳು, ಪ್ಲೇಸಸ್, ಬಂದರುಗಳು, ಪೋರ್ಟ್ಸ್, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು, ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು, ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್, ಇವುಗಳ ಬಗ್ಗೆ ನಾವು ಕಲ್ತ್ಕೊಂಡ್ರೆ ಪರೀಕ್ಷೆಯಲ್ಲಿ ಇವುಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ನಾವು ಸುಲಭವಾಗಿ ಗುರುತಿಸಿ ಅಂಕಗಳನ್ನು ಗಳಿಸ್ಕೋಬಹುದು.